ರಾಜ್ಯ ರಾಜಕಾರಣದ ಸುದ್ದಿ ಇದು. ಸಿದ್ದರಾಮಯ್ಯನವರ ಬಣದ ಶಾಸಕರುಗಳ ವಿದೇಶ ಪ್ರವಾಸದ ವಿಷಯ ನಾವು ನಿಮಗೆ ಹೇಳಿದ್ದೀವಿ. ಅಂತೂ ಇಂತೂ ಡೇಟ್ ಬಂದೇ ಬಿಡ್ತು. ನಾಳೆ ರಾತ್ರಿ 8 ಗಂಟೆ ವಿಮಾನ ಹತ್ತುತ್ತಾರೆ. ಎಕ್ಸಾಕ್ಟಾಗಿ ಎಷ್ಟು ಜನ ಶಾಸಕರು? ಗಂಟೆಗೂ ಸಂಖ್ಯೆ ಬದಲಾಗ್ತಾ ಇದೆ. ಗಂಟೆಗೂ ಸಂಖ್ಯೆ ಬದಲಾಗ್ತಾ ಇದೆ. ಒಂದು ಹಂತದಲ್ಲಿ 35 MLAಗಳ ತನಕ ಹೋಗಿತ್ತು. ಸಂಜೆ ನೋಡಿದ್ರೆ 29 ಅಂತಾಯಿತು. ಈಗೊಂದು 19 ಅಂತಾಗಿತ್ತು ಸಂಜೆ. ಈಗೊಂದು 22-23 ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂಥ ವಿದೇಶ ಪ್ರವಾಸ ಇದು. ಅವರವ್ರ ಖರ್ಚಿನಲ್ಲಿ ಅವರವ್ರು ಹೋಗ್ತಾ ಇದ್ದರೆ ಜನ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ಸರ್ಕಾರದ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ? ತೆರಿಗೆದಾರರ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ? ಈ ವಿದೇಶ ಪ್ರವಾಸಕ್ಕೆ ರಾಜ್ಯದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯ ಲಿಂಕ್ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವುದರಿಂದ ಇಷ್ಟು ಕುತೂಹಲ ಕೆರಳಿಸಿದೆ ಇದು. ಒಬ್ಬ ಸಚಿವರು ಸೇರಿದಂತೆ ಒಟ್ಟು 21 ಜನ ಹೊರಟಿದ್ದಾರೆ ಅನ್ನುವ ಮಾಹಿತಿ. 21 ಜನ. ಕೊನೆಯ ಕ್ಷಣದಲ್ಲಿ ಹಲವರು ಡ್ರಾಪ್ ಆದ್ರಂತೆ. ಅಥೆಂಟಿಕ್ ನಂಬರ್ ಅಂತ ಬಂದಾಗ 24 MLAಗಳು, 3 ಜನ MLCಗಳು ಅಂತಾಗಿತ್ತು. ಯಾರ್ಯಾರು ಹೋಗ್ತಾ ಇದ್ದಾರೆ ಲಿಸ್ಟೇ ಬರ್ತಾ ಇದೆ ನೋಡಿ. ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು, ಮಿನಿಸ್ಟ್ರು, ಅವರೊಬ್ಬರೇ ಮಿನಿಸ್ಟ್ರ್. ಇದರಲ್ಲಿ ಉಳಿದವರೆಲ್ಲರೂ ಶಾಸಕರುಗಳು. ಕೆ ವೆಂಕಟೇಶ್ ಏನು ಹೇಳಿದ್ರು? ಮೊದಲು ಕರೆದ್ರು, ನಾನು ಬರ್ತೀನಿ ಅಂದೆ, ಬಟ್ ಈಗ ನನಗಾಗೋದಿಲ್ಲ, ನಾ ಕ್ಯಾನ್ಸಲ್ ಮಾಡಿದ್ದೀನಿ ಅಂದಿದ್ರು. ಬಟ್ ಹೋಗ್ತಾ ಇದ್ದಾರೆ, ಅವರು ಕನ್ಫರ್ಮ್ ಹೋಗ್ತಾ ಇದ್ದಾರೆ. ನಾಳೆ ರಾತ್ರಿ 8 ಗಂಟೆಗೆ ಹೋಗಿ ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ. ಇಪ್ಪತ್ತೊಂದು ಶಾಸಕರು ಅವರವ್ರ ದುಡ್ಡಿನಲ್ಲಿ ಅವ್ರು ಹೋದರೆ ಏನು ಸಮಸ್ಯೆ ಅಂತ ಅನೇಕ ಕಾಂಗ್ರೆಸ್ ನಾಯಕರುಗಳ ಸಮರ್ಥನೆ. ಶಿವರಾಜ್ ತಂಗಡಗಿ, ರಾಘವೇಂದ್ರ ಹಿಟ್ನಾಳ್, AR ಕೃಷ್ಣಮೂರ್ತಿ ಎಲ್ಲರೂ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು? ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದರೆ ತಪ್ಪೇನಿದೆ. ಬಜೆಟ್ ಸೆಷನ್ 6ನೇ ತಾರೀಕು ಅನ್ನೋದ್ರಾಗ ವಾಪಸ್ ಬರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು 140 ಮಂದಿ ಅದಾರ. DK ಶಿವಕುಮಾರ್ ಬೆಂಬಲಿಗರು 140 ಮಂದಿ ಅದಾರ. ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅಂತ ಡಿವೈಡ್ ಯಾಕೆ ಮಾಡಬೇಕ್ರಿ? ನಿಮ್ಮ ಕೈಗೆ ಒಂದು ಲಿಸ್ಟ್ ಕೊಟ್ಟಾರನ ಸಿದ್ದರಾಮಯ್ಯ ಸಾಹೇಬರು? ಇಲ್ಲ DK ಶಿವಕುಮಾರ್ ಸಾಹೇಬರು ನಿಮ್ಮ ಕೈ ಲಿಸ್ಟ್ ಕೊಟ್ಟಾರನ? ಕೊಟ್ಟಿಲ್ಲ. ನಾವು ಕಾಂಗ್ರೆಸ್, ನಾವಿಬ್ಬರದು ಅವರಿಬ್ಬರು ನಾಯಕತ್ವವನ್ನು ಒಪ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿದ್ದುಬಿಟ್ಟೇನೆ. ನಮ್ಮ ದುಡ್ಡಿನಾಗ ಹೋಗ್ಬಾರ್ದೇನಪ್ಪ ಅಂತ ಹೇಳಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ನಾನು ಹಿಂದಿನ ತಿಂಗಳೂ ಹೋಗಿದ್ದೆ, ನೀವು ಕೇಳಲಿಲ್ಲ ವಿದೇಶಕ್ಕೆ. ಯಾಕೆ ದುಬೈಗೆ ಹೋಗಿದ್ದೆ, ಅವಾಗ ನೀವು ಒಬ್ಬರು ಕೇಳಿಲ್ಲ. ನಾನು ಹೋಗ್ತಾ ಇಲ್ಲ ಅನಿವಾರ್ಯ ಕಾರಣಗಳಿಂದ. ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ. ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗ್ಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ಸರಿ, ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.